ಹೆಣ್ಣು ಮಕ್ಕಳ ಸ್ವಭಾವವನ್ನು ಕೆಲವೇ ಲಕ್ಷಣಗಳನ್ನು ನಾವು ಅವರ ಅಂಗಗಳನ್ನು ನೋಡುತ್ತಾ ವಿವರಣೆ ಮಾಡಬಹುದು ಎಂದು ಹಿರಿಯರು ಹೇಳಿದ್ದಾರೆ. ಇನ್ನು ಮನೆಯಲ್ಲಿ ಬೆಳೆಯುವ ಹೆಣ್ಣು ಮಗು ಸಾಮಾನ್ಯವಾಗಿ ಹೆಚ್ಚು ಹೃದಯಸ್ಪರ್ಶಿತರಾಗಿರುತ್ತಾರೆ. ಅವರು ಇತರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸಹಾನುಭೂತಿಯನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕೆಲಸ, ಕುಟುಂಬ, ಸ್ನೇಹಿತರು ಮತ್ತು ಇತರ ಸಂಬಂಧಗಳ ತಾತ್ವಿಕತೆಯ ಕಡೆಗೆ ಹೆಚ್ಚು ಶ್ರದ್ಧೆ ತೋರಿಸುತ್ತಾರೆ. ಈ ಗುಣವು ಅವರಿಗೆ ಗುರಿಯನ್ನು ಸಾಧಿಸಲು ಮತ್ತು ದೀರ್ಘಕಾಲೀನ ಬದ್ಧತೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಹೆಣ್ಣು ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ನಿರ್ವಹಿಸಲು ತಯಾರಾಗಿರುವ ಗುಣವುಳ್ಳವರಾಗಿರುತ್ತಾರೆ. ಅವರು ಕರುಣೆಯುಳ್ಳವರಾಗಿದ್ದು ಇತರರಿಗೆ ಸಹಾಯ ಮಾಡುವ ಗುಣವುಳ್ಳವರು. ಅವರು ಸ್ನೇಹಿತರು, ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಬದ್ಧರಾಗಿರುತ್ತಾರೆ. ಹೆಣ್ಣು ಮಕ್ಕಳು ತಮ್ಮ ಬುದ್ಧಿವಂತಿಕೆ ಮತ್ತು ವಿಚಾರಶಕ್ತಿಯನ್ನು ಬಳಸಿ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ. ತಾಳ್ಮೆ ಒಂದು ಪ್ರಮುಖ ಗುಣವಾಗಿದೆ. ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ತಾಳ್ಮೆಯಿಂದ ಕೆಲಸವನ್ನು ಮುಗಿಸುವರು. ಈ ಗುಣಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುತ್ತವೆ. ಆದರೆ ಎಲ್ಲರೂ ಒಂದೇ ರೀತಿಯಲ್ಲಿರುವುದು ಅನಿವಾರ್ಯವಲ್ಲ. ಪ್ರತಿ ವ್ಯಕ್ತಿಯು ವಿಭಿನ್ನ ಮತ್ತು ವಿಶೇಷವಾಗಿರುತ್ತಾರೆ. ಹೀಗಾಗಿ ಅವರ ಸ್ವಭಾವ ಕೂಡ ವೈವಿಧ್ಯಮಯವಾಗಿರುತ್ತದೆ. ಇನ್ನು ಹಿರಿಯರು ಹೇಳಿರುವ ಪ್ರಕಾರ ಹೆಣ್ಣು ಮಕ್ಕಳ ಹಣೆ ಉದ್ದ ಇದ್ದರೆ ಹೆಣ್ಣು ಮಕ್ಕಳ ಹೆಚ್ಚಿನ ಆಕರ್ಷಕ ಅಂಗ ಎಂದರೆ ಅದು ತುಟಿ. ಈ ತುಟಿಯ ಕೆಂಪು ಬಣ್ಣ ಹಾಗೂ ದಪ್ಪವಾಗಿ ಇರುವ ತುಟಿಗಳು ಇರುವ ಮಹಿಳೆಯರು ಹೆಚ್ಚಿನ ಆಕರ್ಷಣೆಯನ್ನು ಗುಣದಲ್ಲಿ ಕೂಡ ಹೊಂದಿರುತ್ತಾರೆ. ಇನ್ನು ಮುಖದ ಮೇಲೆ ಮಚ್ಚೆ ಇರುವ ಹೆಣ್ಣು ಮಕ್ಕಳು ಗಂಡನ ಖುಷಿಗಾಗಿ ಬದುಕುತ್ತಾರೆ. ಹುಬ್ಬುಗಳ ನಡುವೆ ಹೆಚ್ಚಿನ ಅಂತರ ಇದ್ದಷ್ಟು ಅವರ ಅದೃಷ್ಟವಂತರು ಎಂದು ಹೇಳಲಾಗುವುದು. ಹಾಗೆಯೇ ಹೆಣ್ಣು ಮಕ್ಕಳಿಗೆ ಹಣೆಯು ಉದ್ದವಾಗಿ ಇದ್ದರೆ ಅವರು ಗಂಡನ ಪಡೆಯುವಲ್ಲಿ ಹೆಚ್ಚು ಪುಣ್ಯವಂತರು ಆಗಿರುತ್ತಾರೆ. ಹಾಗೆ ದಪ್ಪ ಮತ್ತು ಕಪ್ಪು ಬಣ್ಣದ ಹುಬ್ಬು ಇದ್ದವರು ಎಲ್ಲ ವಿಚಾರದಲ್ಲಿ ಕೂಡ ಅದೃಷ್ಟವಂತರು ಆಗಿರುತ್ತಾರೆ ಎಂದು ಹೇಳಲಾಗುವುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.